ವೆಲ್ಕಮ್ ಬ್ಯಾಕ್ ಟು ಪ್ರವಿ ಟ್ರೇಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಸ್ವಲ್ಪ ವೀಕ್ಲಿ ಅನಾಲಿಸಿಸ್ ಮಾಡೋಣ. ನೋಡೋಣ ಮಾರ್ಕೆಟ್ನಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ದೀವಿ, ಏನೇನಿಲ್ಲ ಅಂತ ನೋಡಿ. ಮೊದಲನೇದಾಗಿ ಮಂಡೇನ ಏನು ಡಿಸ್ಕಸ್ ಮಾಡಿದೆ ಅಂದರೆ, ಮಾರ್ಕೆಟು ಕಂಟಿನ್ಯೂ ಡೌನ್ ಟ್ರೆಂಡ್ ಇದೆ. ಸೊ ನೆಕ್ಸ್ಟ್ ಫ್ಲ್ಯಾಟು, ಗ್ಯಾಪ್ ಅಪ್ಪು, ಗ್ಯಾಪ್ ಡೌನ್. ನಾನು ಸೆಲ್ಲಿಂಗ್ ಅಂದಿದ್ದೆ. ಸೊ ಅದೇ ಥರ ನಾನು ಕೂಡ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಟ್ರೇಡ್ ಮಾಡಿದೆ. ಓಕೆ, ನೋಡಿ ಇಲ್ಲಿದೆ. ಬಟ್ ಮಾರ್ಕೆಟ್ ರಿವರ್ಸಲ್ ಸೆಲ್ಲರ್ಸ್ನ ತಗೊಂಡು ರಿವರ್ಸ್ ಆಯ್ತು. ಯಾಕಾಯ್ತು ನೋಡಿ, ನಾ ಈ ರೌಂಡ್ ನಂಬರ್ನ ನೋಡೇ ಇಲ್ಲ, ಮೀನ್ಸ್ ಅಷ್ಟು ಫೋಕಸ್ ಮಾಡಿದ್ದಿಲ್ಲ. ಸೊ ಇವತ್ತಿಂದ ನಾ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಯಾವಾಗ ಕಂಟಿನ್ಯೂಸ್ ಮಾರ್ಕೆಟ್ ಡೌನ್ ಇರಲಿ ಅಪ್ ಇರಲಿ, ಸೊ ಅಲ್ಲೇನಾದರೂ ಒಂದು ರೌಂಡ್ ನಂಬರ್ ಇತ್ತು ಅಂತ ಅನ್ಕೊಳ್ಳಿ. ಆ ರೌಂಡ್ ನಂಬರ್ಗೆ ಮಾರ್ಕೆಟ್ ರೆಸಿಸ್ಟೆನ್ಸ್ ತಗೊಂಡು ಅಪೋಸಿಟ್ ಸೇಮ್ ನಮ್ಮ ಪ್ರಿನ್ಸಿಪಲ್ ಪ್ರಕಾರನ ಮೂವ್ ಆಯಿತು. ಬಟ್ ಅವಾಗ ಒಂದು ಸಡನ್ ರಿವರ್ಸಲ್ ಕೊಡ್ತು ಅಂತ ಅನ್ಕೊಳ್ಳಿ. ಸೊ ನಾವು ಏನು ಮಾಡಬೇಕು, ಟ್ರೆಂಡ್ನ ರಿವರ್ಸ್ ಮಾಡ್ಕೋಬೇಕು. ಸೊ ಪ್ರಿನ್ಸಿಪಲ್ನಲ್ಲಿ ಒಂದು ಬದಲಾವಣೆ ಏನು, ಮಾರ್ಕೆಟ್ ಅಪ್ ಇರಲಿ ಡೌನ್ ಕಂಟಿನ್ಯೂಸ್ ಟ್ರೆಂಡ್ ಇರಲಿ, ಅದರ ಪ್ರಕಾರನೇ ಥಿಂಕ್ ಮಾಡಬೇಕು. ಬಟ್ ಯಾವಾಗ 59ಕ್ಕೆ 60ಕ್ಕೆ ಈ ಥರ ರೌಂಡ್ ನಂಬರ್ಸ್ ಬಂದಾಗ ಆ ಲೈನಿಂದ ಸ್ವಲ್ಪ ನಮ್ಮ ಥರ ಮೊಮೆಂಟಮ್ ಕೊಟ್ಟು ರಿವರ್ಸಲ್ ಆದರೆ ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಎರಡನೇದು ಬೈ ಚಾನ್ಸು. ಇಷ್ಟೇ, ಈ ಒಂದು ಪ್ರಿನ್ಸಿಪಲ್ ಚೇಂಜ್ ಮಾಡ್ಕೋಬೇಕು. ಓಕೆ, ಮಂಗಳವಾರ ನಾವು ಕಲ್ತಿದ್ದು ಇದೊಂದು ಲೆಸನ್. ಓಕೆ, ಮಂಗಳವಾರ ಏನಾಯಿತು, ಮಾರ್ಕೆಟ್ನಲ್ಲಿ ಸೆಲ್ಲರ್ಸ್ ಇವಾಗ ಬಂದ್ರಲ್ಲ, ಮಾರ್ಕೆಟು ರಿವರ್ಸಲ್ ತೋದು. ಸೊ ನಮ್ಮ ಪ್ರಕಾರ ಸೇಮು, ಮಾರ್ಕೆಟ್ ಇವಾಗ ಕಂಟಿನ್ಯೂಸ್ ಅಪ್ ಟ್ರೆಂಡ್ ಅಪ್ ಡೌನ್ ಇರ್ತೈತಲ್ಲ, ಅವಾಗ ಆಪ್ರೇಟರ್ಸು ಚೆನ್ನಾಗಿ ಟ್ರೇಡ್ ಮಾಡ್ತಿರ್ತಾರೆ. ಸೊ ನಾವು ಅವ್ರ ಥರ ಥಿಂಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಅಪ್ಪು ಡೌನ್ ಅಪ್ಪು ಡೌನ್ ಅಪ್ಪು ಡೌನ್ ಅಪ್ಪು ಡೌನ್. ಸೊ ನಾವು ಈ ಟ್ರೇಡ್ನ ಕ್ಯಾಪ್ಚರ್ ಮಾಡಿದ್ವಿ ಅವತ್ತು. ಒಳ್ಳೆ ಟ್ರೇಡ್ ಆಗಿತ್ತು. ಟ್ರೇಡ್ ತೋರಿಸ್ತೀನಿ ನೋಡಿ. ಅವತ್ತು ಈ ಟ್ರೇಡ್ ಮಾಡಿದ್ದೆ ನಾನು. ಓಕೆ, ಚೆನ್ನಾಗಿ ಪ್ರಾಫಿಟ್ ಸಿಕ್ಕಿತ್ತು. ನೆಕ್ಸ್ಟ್ ಏನಾಯಿತು, ಬುಧವಾರ. ಓಕೆ, ಇವಾಗ ನೋಡಿ, ಸೊ ನಮ್ಮ ಪ್ರಿನ್ಸಿಪಲ್ ಕಂಟಿನ್ಯೂ ಆಗಿ ಇಲ್ಲಿ ಸಡನ್ ಆಗಿ ರಿವರ್ಸಲ್ ಕೊಟ್ಟಿದೆ. ಯಾಕೆ ಅವತ್ತು ಹೇಳಿದ್ದೆ ನಾನು, ಇಲ್ಲಿ ಒಂದು ಕಂಟಿನ್ಯೂಸ್ 500 ಲೆವೆಲ್ ಇದೆ. ಸೊ ಅಲ್ಲಿ ಸ್ವಲ್ಪ SLs ಲೆವೆಲ್ ಸ್ಟಾರ್ಟ್ ಆಗುತ್ತೆ, ಬಿಲ್ಡ್ ಆಗುತ್ತೆ. ಯಾಕೆ ಹೇಳಿ, ಕಂಟಿನ್ಯೂಸ್ ಬೈಯರ್ಸ್ ಬಂದಾಗ SS ಎಲ್ಲ ತಲೆ ಬಿಲ್ಡ್ ಆಗುತ್ತೆ. ಸೊ 500 ಅಬೋ SL ಇಟ್ಟು ಕಂಟಿನ್ಯೂ ಮಾರ್ಕೆಟು ರಿವರ್ಸಲ್ ಆಗುತ್ತೆ. ಸೊ ಅವಾಗ ಏನಾಯಿತು, ಡೌನ್ ಸೆಲ್ಲರು. ನಾ ಅವತ್ತೇ ಹೇಳಿದ್ದೆ ನಿಮಗೆ, ಸೊ ಮಾರ್ಕೆಟು ಈ ಝೋನ್ಗೆ ರಿವರ್ಸಲ್ ಆಗುತ್ತೆ ಅಂತ. ಓಕೆ, ಸೊ ಅವತ್ತು ನಾನು ಯಾವ ಟ್ರೇಡ್ ಮಾಡಿದ್ದೆ ಅಂದರೆ ನೋಡಿ. ಓಕೆ, ನೆನಪಾಯ್ತು ನೋಡಿ. ಅವತ್ತು ನಾನು ಸ್ವಲ್ಪ ಏನಾಯಿತು, ನಾನು ರಿಸ್ಕ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ಅವತ್ತು. ನನಗೆ ಮಾರ್ಕೆಟು ಸೆಲ್ಲಿಂಗ್ ಅಂತ ಗೊತ್ತಿತ್ತು, ಬಟ್ ಯಾವ ಕಂಡೀಷನ್ಗೆ ಅಂತ ನಾನು ಸ್ವಲ್ಪ ಮರೆತು ಏನು ಮಾಡಿದೆ, ಅಡ್ವಾನ್ಸ್ ಎಂಟ್ರಿ ಆದೆ, ಅರ್ಲಿ ಎಂಟ್ರಿ. ಸೊ ಇಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಬೇಕಿತ್ತು ನಾನು. ಸೊ ಇಲ್ಲಿ ಎಂಟ್ರಿ ಆದೆ. ಸೊ ಅಲ್ಲಿ ನಂದು 1:1 ಅಲ್ಲ, ಸ್ಟಾಪ್ ಲಾಸು ಟಾರ್ಗೆಟ್ 1:1 ನಂದು. ಅಲ್ಲಿಗೆ ಏನಾಯಿತು, ನಂದು SL ಹಿಟ್ ಆದರೂ ಸ್ವಲ್ಪ ವೇಟ್ ಮಾಡಿದ್ದೆ. ಅಂದರೆ ಈ ಝೋನ್ ಬ್ರೇಕ್ಔಟ್ ಆದಮೇಲೆ ನಾನು ಎಕ್ಸಿಟ್ ಆಗ್ಬೇಕಂತಿತ್ತು. ಸೊ ಅದು ಮಾರ್ಕೆಟ್ ಅಲ್ಲಿಂದ ಸಡನ್ ರಿವರ್ಸಲ್ ಆಯಿತು. ಸೊ ಇಲ್ಲಿ ನಾನು ಟ್ರೇಡ್ನ ಕ್ಯಾಪ್ಚರ್ ಮಾಡಿದೆ. ಅಗೇನ್ ಮಾರ್ಕೆಟು ರಿವರ್ಸಲ್ ಆಯಿತು. ಬಟ್ ನಮ್ಮ ಪ್ರಿನ್ಸಿಪಲು ಎಕ್ಸ್ಪ್ಲನೇಷನ್ ನೋಡಿ, ನಾನು ಡಿಸ್ಕಸ್ನಲ್ಲಿ ಚೆನ್ನಾಗಿ ಹೇಳಿದ್ದೀನಿ. ಸೊ ನಮ್ಮ ಪ್ರಿನ್ಸಿಪಲು, ನಮ್ಮ ಸೈಕಾಲಜಿ, ನಮ್ಮ ಟ್ರೇಡ್ ಪ್ಲ್ಯಾನು ಕರೆಕ್ಟ್ ಇತ್ತು. ಅದೇ ತಕ್ಕಂಗೆ ಟ್ರೇಡ್ ಆಯಿತು. ಓಕೆ, ಇಲ್ಲಿ ನೋಡಿ, ನಾನು ಅವತ್ತೇ ಹೇಳಿದ್ದೆ ನಿಮಗೆ. ಓಕೆ, ಏನಾಗಿದೆ ಮಾರ್ಕೆಟ್ನಲ್ಲಿ, ಈ ಬಯರ್ಸ್ನ ನಾನು ಏನು ಮಾಡಲ್ಲ, ಟಾರ್ಗೆಟ್ ಮಾಡಲ್ಲ. ಯಾಕೆ ಹೇಳಿ, ಇಲ್ಲಿ ಎಂಟ್ರಿ ಆದವ್ರಿಗೆ ನೋಡಿ, ಒಂದು 35 ಕ್ವಾಂಟಿಟಿಯಿಂದ ಎಂಟ್ರಿ ಆಗಿದ್ರೆ ಅಂದರೆ, ಸೊ ಇಲ್ಲಿ ಮಾರ್ಕೆಟ್ ಬಂದಾಗ ಎಷ್ಟು ಪ್ರಾಫಿಟ್ನಲ್ಲಿರುತ್ತೆ, ಅಂದಾಜು ಒಂದು 9K ಮೇಲೆ ಇರುತ್ತೆ. ಅದು ಆಯಿತಾ. ಸೊ 6K ಮೇಲಿರುತ್ತೆ. ಸೊ ಅವಾಗ ನೋಡಿ, ಈ ಬಯರ್ಸ್ನ ಟಾರ್ಗೆಟ್ ಮಾಡ್ಬೋದು. ಏನಿದ್ರು ಮಾಡಿದರೆ ಈ ಬಯರ್ಸ್ನ ಮಾಡಬೇಕು. ಅದು ಇವಾಗ ಆ ಸ್ಪೆಸಿಫಿಕ್ ಕಂಡೀಷನ್ ಬಂದರೆ ಮಾತ್ರ. ಸೊ ಇಲ್ಲಿ ಏನಾಯಿತು, ನಾನು ಹೇಳಿದ್ದೆ ಮಾರ್ಕೆಟ್ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿತ್ತು. ನೆಕ್ಸ್ಟ್ ಡೇ ಓಪನ್ ಆದಾಗ ನಾನು ಬೈಯಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅವತ್ತೇನಾಯಿತು, ನನಗೆ ಸ್ವಲ್ಪ ಡೌಟ್ ಬಂತು. ಯಾಕೆಂದರೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆದಾಗ ಈ ಥರ ನನಗೆ ಮಾಡಿದಾಗ ಸ್ವಲ್ಪ ಡೌಟ್ ಬಂದಿತ್ತು. ಯಾಕಂದರೆ ಇಲ್ಲಿ ಮೇಲೆ 500 ಲೆವೆಲ್ ಇತ್ತಲ್ವಾ. ಸೊ ಬೈಕ್ ಅಂತ ಗೊತ್ತಿತ್ತು, ಬಟ್ ನನಗೆ ಟ್ರೇಡ್ ಸಿಗಬೇಕಿತ್ತು. ನಾನೇನು ಅನ್ಕೊಂಡೆ, ಈ 300 ಲೆವೆಲ್ ಇದೆಯಲ್ಲ, ಇದ್ರ ಕೆಳಗಡೆ ಬಂದ ಮೇಲೆ ಎಂಟ್ರಿ ಆಗ್ಬೇಕಂತಿದ್ದೆ. ಬಟ್ ಅದು ಮಿಸ್ ಆಯಿತು. ಇಲ್ಲಿ ಬಂದು ನಾವು ಬೈಯಿಂಗ್ ತೊಗೊಳಕ್ಕೆ ಹೋದೆ. ಅಲ್ಲಿ 500 ಲೆವೆಲ್ ಇತ್ತಲ್ಲ,
ಎಲ್ಲ SLs ಬಿಲ್ಡ್ ಆಗಾಯ್ತು. ಸೊ ಬಿಲ್ಡ್ ಆಗಿ ಸಡನ್ ರಿವರ್ಸ್ ಆಗ್ಬಿಟ್ಟು ಅವತ್ತು ನಂದು SL ಆಯ್ತು. ಓಕೆ ನೋಡಿ, ಮಾರ್ಕೆಟ್ ಅಂದ್ರೆ ಅಷ್ಟೇ. ಮಾರ್ಕೆಟ್ನಲ್ಲಿ ಯಾರು ಜಾಸ್ತಿ ಇದಾರಲ್ಲ, ಮಾರ್ಕೆಟ್ ಅವ್ರ ಕಡೆನೂ ಹೋಗ್ಬೇಕು. ಬಟ್ ಮಾರ್ಕೆಟು ಯಾರು ಪೊಸಿಷನ್ ಚೆನ್ನಾಗಿರುತ್ತಲ್ಲ ಅವ್ರ ಕಡೆ ಹೋಗಲ್ಲ. ಯಾವತ್ತಿಗೂ ಕಂಟಿನ್ಯೂಸ್ ಆಗಿ ರಿಟೇಲ್ ಟೇಲರ್ಸ್. ಈಗ ಒಂದು ಕತೆ ಹೇಳ್ತೀನಿ ಕೇಳಿ. ಒಬ್ಬ ರಾಜ, ಅವನು ಶ್ರೀಮಂತ ಆಗ್ಬೇಕಂದ್ರ, ರಾಜ ಅಂದ್ರೆ ಶ್ರೀಮಂತ, ಬಟ್ ಅವಂಗೂ ಇನ್ಕಮ್ ಬರ್ಬೇಕಂದ್ರ ಅವನ ಹಳ್ಳಿ ಅಥವಾ ಅವನ ಪ್ರದೇಶದಲ್ಲಿರುವ ಎಲ್ಲಾ ಜನರು ದುಡಿಬೇಕು. ಅಂದಾಗ ಮಾತ್ರ ರಾಜನಿಗೆ ಏನಾಗುತ್ತೆ, ಆದಾಯ ಹೋಗುತ್ತೆ. ಸೊ ಅದೇ ತರ ಏನಾಗುತ್ತೆ ಇಲ್ಲಿ, 10ರೊಳಗೆ ಒಬ್ಬ ಜನ ಪ್ರಾಫಿಟ್ ಹಾಕನ್. ಇಂಡಿಯನ್ ಟ್ರೇಡರ್ಸ್ ಒಳಗೆ 10% ಟ್ರೇಡಿಂಗ್ ಸಕ್ಸಸ್ ಐತಿ. ಸೊ 100 ಜನದಾಗ ಅವರು 90 ಜನದ SL ಹಿಟ್ ಮಾಡ್ಬೇಕು. ಅಂದ್ರ 10 ಜನಕ್ಕೆ ಪ್ರಾಫಿಟ್ ಆಗುತ್ತೆ. ಹೌದಾ? ತಿಳಿತಲ್ಲ? ಅರ್ಥ ಆಗ್ತಾ ಇದಿಲ್ಲ? ಸ್ವಲ್ಪ ಫೋಕಸ್ ಮಾಡಿ. ಸೊ ಅವರು 90 ಜನಕ್ಕೆ ಪ್ರಾಫಿಟ್ ಮಾಡಿ 10 ಜನಕ್ಕೆ ಲಾಸ್ ಮಾಡ್ರೆ ಗೌರ್ಮೆಂಟ್ ಲಾಸ್ ಆಗುತ್ತೆ. ಟ್ರೇಡಿಂಗ್ ಸಿಸ್ಟಮ್ ಬಿದ್ದು ಹೋಗುತ್ತೆ. ಅವತ್ತು ಏನ್ ನೋಡಬೇಕಂದ್ರೆ ಅವ್ರದ್ದು ಮೇನ್ ಫೋಕಸ್ ರೀಟೇಲರ್ಸ್ SL ಹಿಟ್ ಮಾಡ್ರನ್ನ ಆಪರೇಟರ್ಸ್ ಪ್ರಾಫಿಟ್ ಮಾಡಕ್ ಸಾಧ್ಯ ಆಗೋದು. ಅವರೇ 10%. ಸೊ ನಾವು ಆಪರೇಟರ್ಸ್ ತರ ಥಿಂಕ್ ಮಾಡಿ ಆ 10% ಒಳಗೆ ನಾವು ಓಪನ್ ಆಗ್ಬೇಕು. ಆಯ್ತಲ್ಲ? ಇಲ್ಲಿ ಥಿಂಕ್ ಮಾಡಿ. ನೀವೇ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಬೈ ಆದವ್ರು ಸಾಮಾನ್ಯ ಜನ ಇರ್ತಾರ. ಮಾರ್ಕೆಟ್ ಇಷ್ಟು ಮೂವ್ ಆಗೈತೆ ಅಂದ್ರೆ ಆಪರೇಟರ್ ಎಂಟ್ರಿ ಆಗಿರ್ತಾನಲ್ಲ, ಹೌದಿಲ್ಲ? ಮತ್ತೆ ಇಲ್ಲಿ ಮೂವ್ ಆಗೈತಿ, ಇಲ್ಲಿ ಒಂದು ಆಪರೇಟರ್ ತಾನ ಅನ್ಕೋಣಲ್ಲ, ದಿನ ಪ್ರಾಫಿಟ್ ಬುಕ್ ಆಗಿ ಸೈಡ್ ವೇ ಆಗೈತಿ. ಸೈಡ್ ವೇ ಈ ರೀತಿ ನೋಡಿ, ಅಪ್ ಟ್ರೆಂಡ್ ಹೋಗಿ ಈ ರೀತಿ ಸೈಡ್ ವೇ ಆಗ್ಬಾರ್ದು. ನನಗೆ ಇಷ್ಟಾದ್ರೂ ಓಕೆ, ಇಷ್ಟೆಲ್ಲ ಆಗ್ಬಾರ್ದು. ಯಾಕೆ ಹೇಳಿ? ನನಗಲ್ಲಿ ಆಪರೇಟರ್ ಅದಾರ್ಲತ್ತರ ಡೌಟ್ ಬರ್ತೈತಿ. ಯಾಕೆ ಹೇಳು? ಇಲ್ಲೇ ರೀಟೇಲರ್ಸ್ ಜಾಸ್ತಿ ಬರ್ತಾರ. ಬೈಯಿಂಗ್ ಬರ್ತಾರೆ ರೀಟೇಲರ್ಸ್, ಮತ್ತೆ ಬೈ ಬರ್ತಾರೆ ರಿವರ್ಸ್ ಈ ತರ ಆಗಿರ್ತೈತಿ. ಸೊ ಅವಾಗ ನನಗೆ ಏನಾಗುತ್ತೆ, ಮಾರ್ಕೆಟ್ ಈ ತರ ಬೈ ಆಗಿ ಸೈಡ್ ವೇ ಆಗಿತ್ತು. ಸೈಡ್ ವೇ ಅಂದ್ರೆ ಪ್ರಾಫಿಟ್ ಬುಕಿಂಗ್ ಆಗಿತ್ತು. ಸೊ ಅದಕ್ಕೆ ನಾವು ಮರುದಿನ ಬೈಯಿಂಗ್ ಪ್ಲಾನ್ ಮಾಡ್ತಾ ಇದ್ದೆ. ಸೊ ಈ ರೀತಿ ಥಿಂಕ್ ಮಾಡಿದ್ವಿ. ಒಂದು 6 ರಿಂದ 7 ತಿಂಗಳು ಫುಲ್ 9-15 ಕರೆಕ್ಟ್ ಪೇಶೆ ಮುಂದ್ಕೊಂಡಿರ್ಬೇಕು. ನೋಟ್ಸ್ ಮಾಡ್ಕೋಬೇಕು. ಮತ್ತೇನ್ ಮಾಡ್ಬೇಕು, ಹಾರ್ಟ್ ಬೀಟ್ ನೋಡ್ಕೋಬೇಕು. ಎಂಟ್ರಿ ಆದಾಗ ಹೆಂಗಿರುತ್ತೆ, ಎಕ್ಸಿಟ್ ಆದಾಗ ಹೆಂಗಿರುತ್ತೆ. ಸೊ ನಾವು ಪ್ಲಾನ್ನ ಫಾಲೋ ಮಾಡತ್ತಿಲ್ಲ ನೋಡ್ಬೇಕು. ನನ್ನ ಟ್ರೇಡಿಂಗ್ ರೂಲ್ ಇದೆ ಅಲ್ಲ, ಅದನ್ನ ಗ್ರೂಪ್ನೇ ಹಾಕಿರ್ತಾನು. ಸೊ ಎಲ್ಲಾರು ನೋಡ್ಕೊಳ್ಳಿ. ಇಷ್ಟ ಆಗಿತ್ತು ಇದು ವೀಕ್ಲಿ ಅನಾಲಿಸಿಸ್. ಸ್ವಲ್ಪ ನಾ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಸ್ವಲ್ಪ ಕಮೆಂಟ್ದಾಗರ ಮೆಸೇಜ್ ಮಾಡಿದಾಗರ ಹೇಳಿ, ತಿದ್ಕೋತೀನಿ. ಏನಾದರೂ ಡೌಟ್ ಬಂದಲ್ಲಿ ಕೇಳಿ. ಮಂಡೇ ಸಿಗೋಣ. ಧನ್ಯವಾದಗಳು.